ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ ಹಾಗೂ ರಾಜ್ಯ ಹೆದ್ದಾರಿಯಲ್ಲಿರುವ ಗುಂಡಿಗಳು, ಅವೈಜ್ಞಾನಿಕ ತಿರುವು ಹಾಗೂ ನಗರದಲ್ಲಿರುವ ಬೀಡಾಡಿ ದನಗಳ ಕಾರಣಗಳಿಂದ ಅಪಘಾತಗಳು ಹೆಚ್ಚುತ್ತಿವೆ ಎಂದು ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಹೇಳಿದರು. ಅವರು ಕಾರವಾರದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆಗೆ ಮಾತನಾಡಿ, ಜಿಲ್ಲೆಯ ವ್ಯಾಪ್ತಿಯ ಪ್ರಮುಖ 5 ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಕಳೆದ 4 ವರ್ಷಗಳಲ್ಲಿ 441 ಮಾರಣಾಂತಿಕ ಅಪಘಾತಗಳು ಸಂಭವಿಸಿದೆ. ಅದರಲ್ಲಿ 473 ಜನ ಮೃತಪಟ್ಟಿದ್ದಾರೆ, 498 ಜನರು ಗಾಯಗೊಂಡಿದ್ದಾರೆ ಎಂದು ವಿವರಿಸಿದರು. ಪಿಡಬ್ಲ್ಯೂಡಿ ವ್ಯಾಪ್ತಿಗೆ ಸೇರಿದ ರಾಜ್ಯ ಹೆದ್ದಾರಿಯಲ್ಲಿ ಜಿಲ್ಲಾ ರಸ್ತೆಗಳು ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳು ಸೇರಿ ಜಿಲ್ಲೆಯಲ್ಲಿ 2022ರಿಂದ 2024ರ ಅಂತ್ಯದವರೆಗೆ 3 ವರ್ಷಗಳಲ್ಲಿ 722 ಮಾರಣಾಂತಿಕ ಅಪಘಾತಗಳು ಸಂಭವಿಸಿದ್ದು 768 ಜನ ಮೃತಪಟ್ಟಿದ್ದಾರೆ ಎಂದು ಈ ವೇಳೆ ಅವರು ತಿಳಿಸಿದರು. ಯಲ್ಲಾಪುರ ರಸ್ತೆ ಕಾಮಗಾರಿ ನಡೀತಾ ಇದೆ, IRB ಕಾಮಗಾರಿ ನಡೀತಾ ಇದೆ. ಹಾಗಾಗಿ ಎಲ್ಲೆಲ್ಲಿ ಹಂಪ್ಸು ಮತ್ತು ಬ್ಯಾರಿಕೇಡ್ಸ್ ಹಾಕಿದ್ದಾರೆ ಅದೊಂದು ಕಾರಣ. ಮತ್ತು ಬಿಡಾಡಿ ದನಗಳು ಎಲ್ಲಂದ್ರಲ್ಲಿ ಹೈವೇದಲ್ಲಿ ಬರೋದು, ಮತ್ತು ಕಂಟಿನ್ಯೂಸ್ ಆಗಿ ಮಳೆಗಾಲದಲ್ಲಿ ನಡೆಯುವಂಥ ಒಂದು ಮರ ಬೀಳೋದು, ಸಡನ್ ಆಗಿ ಈ ಥರ ಆಗಿ ಇಷ್ಟು ಆಕ್ಸಿಡೆಂಟ್ಸ್ ಆಗಿದೆ. ಮೊನ್ನೆ ಯಲ್ಲಾಪುರದಲ್ಲಿ ಒಂದು ಭೀಕರವಾದಂಥ ಆಕ್ಸಿಡೆಂಟ್ ಆಯಿತು. ತುಂಬ 10ಕ್ಕಿಂತ ಜಾಸ್ತಿ ಜನ ಮರಣ ಪಟ್ಟಿದ್ರು. ಹೀಗಾಗಿ ನಾವು ಒಂದು ವಿಶೇಷವಾದಂಥ ಅಭಿಯಾನ ಮಾಡಿದ್ವಿ. ADGP ರೋಡ್ ಸೇಫ್ಟಿ ಅವರು ನಮ್ಮ ಉತ್ತರ ಕನ್ನಡಕ್ಕೆ ಬಂದು ಒಂದು ಎಲ್ಲ ಹೈವೇ ಅಥಾರಿಟೀಸು RTOs ಜೊತೆ ಎಲ್ಲ ಜಾಯಿಂಟ್ ಮೀಟಿಂಗ್ ಮಾಡಿದ್ರು. ಇದಾದ ನಂತರ ನಾವು ಚೆಕ್ ಪೋಸ್ಟ್ ಹಾಕಿದ್ವಿ. 39 ಚೆಕ್ ಪೋಸ್ಟ್ಗಳು ಹಾಕಿ ಗೂಡ್ಸ್ ವೆಹಿಕಲ್ಸಲ್ಲಿ ಯಾರು ಪ್ಯಾಸೆಂಜರ್ಸ್ನ ತಗೊಂಡ್ಬರ್ತಾರೆ ವಿತೌಟ್ ಹೆಲ್ಮೆಟ್ ಇರ್ಬೋದು ಮತ್ತು ಸೀಟ್ ಬೆಲ್ಟ್ ಇರ್ಬೋದು, ಈ ಥರ ರಸ್ತೆ ಬದಿಯಲ್ಲಿ ತಿರ್ಗಾ ವೆಹಿಕಲ್ಸ್ನ ನಿಲ್ಲಿಸೋದು, ಅಂದರೆ ಪಾರ್ಕಿಂಗ್ನ ಮಾಡೋದು. ಹಾಗಾಗಿ ಬೆಳಗಿನ ಜಾವ ಬರುವಂಥ ಯಾರು ಪ್ಯಾಸೆಂಜರ್ಸ್ ಇರ್ತಾರೆ ಅದು ಪಾರ್ಕಿಂಗ್ ನೋಡಿದ್ರೆ ಆಕ್ಸಿಡೆಂಟ್ ಆಗಿರೋದು. ಇದನ್ನೆಲ್ಲ ತಡೆಗಟ್ಟೋದಕ್ಕೆ ಈಗಾಗಲೇ ನಾವು NH 66, NH 63, NH 69, NH 4A ಮತ್ತು NH 766E ಟೋಟಲ್ ಇಷ್ಟು ಏನು ರಸ್ತೆಗಳಲ್ಲಿ ಈಗೇನು ಈ ತಿಂಗಳಲ್ಲಿ ತಾವು ಹೇಳ್ದಂಗೆ ಡೆತ್ತು 16 ಡೆತ್ ಆಗಿತ್ತು ಬರೀ NH 66E-ನಲ್ಲಿ. 66ಅಲ್ಲಿ 23 ಜನ ಇಂಜೂರ್ ಆಗಿದ್ರು. ಹಾಗಾಗಿ ನಾವು ಒಂದು ವಿಶೇಷವಾದಂಥ ಒಂದು ಕಾರ್ಯಾಚರಣೆ ಮಾಡಿ ಈಗಾಗಲೇ ನಾವು 39 ಕೇಸು ಎಕ್ಸೆಸ್ ಪ್ಯಾಸೆಂಜರ್ಸ್ ಟೇಕಿಂಗ್ ಆನ್ ದಿ ಗೂಡ್ಸ್ ವೆಹಿಕಲ್ಲು, ಮತ್ತು ಅದಲ್ಲದಿರ 2917 ಕೇಸನ್ನ ನಾವು ಬೇರೆ ಬೇರೆ ಅಫೆನ್ಸಸಲ್ಲಿ ಬುಕ್ ಮಾಡಿದ್ವಿ. ಅದೇ ರೀತಿ 1595 ಕೇಸಲ್ಲಿ 4 ವೀಲರ್ಸ್ ಮೇಲೆ ನಾವು ಕೇಸ್ ಮಾಡಿದ್ದೀವಿ. ಮತ್ತು ಎಲ್ಲ ರೋಡ್ ಸೈಡಲ್ಲಿ ಸ್ಪೀಡ್ ಗನ್ಸ್ನ ಮತ್ತು ಹೈವೇ ಮೊಬೈಲ್ಸ್ನ ಆ್ಯಕ್ಟಿವ್ ಮಾಡಿದ್ವಿ. ಇದರಲ್ಲಿ ಟೋಟಲ್ ಫೈನ್ 38 ಲಕ್ಷ ರೂಪಾಯಿ ಫೈನು ಈ ಕಳೆದ ಒಂದು ವಾರದಲ್ಲಿ ಫೈನ್ ಹಾಕಿದ್ವಿ ಅವರಿಗೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.